ಸಿದ್ಧಗಂಗಾ ಶ್ರೀಗಳ ಚೇತರಿಕೆಗೆ ಭಕ್ತರ ಪ್ರಾರ್ಥನೆ, ದೇವರಿಗಾಗಿ ದೇವರಲ್ಲಿ ಮೊರೆ, ದೇವರ ದರ್ಶನಕ್ಕೆ ಭಕ್ತವೃಂದ ಕಾತರ. ಇದೀಗ ಸಿದ್ಧಗಂಗಾ ಮಠಕ್ಕೆ ಗೃಹ ಸಚಿವ ಎಂಬಿ ಪಾಟೀಲ್ ಅವರು ಭೇಟಿ ಕೊಟ್ಟಿದ್ದಾರೆ. ಮಠದಲ್ಲಿ ಕಿರಿಯ ಸ್ವಾಮೀಜಿಗಳ ಜೊತೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಎಂಬಿ ಪಾಟೀಲ್ ಯಡಿಯೂರಪ್ಪ ಅವರ ಜೊತೆ ಕೂಡ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಈಗ ಸಿದ್ಧಗಂಗಾ ಮಠಕ್ಕೆ ಗೃಹ ಸಚಿವ ಎಂಬಿ ಪಾಟೀಲ್ ಅವರು ಭೇಟಿ ಕೊಟ್ಟಿರೋದು ಶ್ರೀಗಳ ಚಿಕಿತ್ಸೆಯ ಬಗ್ಗೆ ಏನೇನಾಗಬೇಕು, ಅದರ ಬಗ್ಗೆ ಏನೇನು ವ್ಯವಸ್ಥೆಗಳು ಸೌಲಭ್ಯಗಳು ಬೇಕು, ಅದರ ಬಗ್ಗೆ ಈಗಾಗಲೇ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಎಂಬಿ ಪಾಟೀಲ್. ಇನ್ನು ಬಿಎಸ್ವೈ ಅವರ ಜೊತೆ ಕೂಡ ಸಮಾಲೋಚನೆಯನ್ನ ನಡೆಸುತ್ತಿದ್ದಾರೆ. ಇದೀಗ ಸಿದ್ಧಗಂಗಾ ಮಠಕ್ಕೆ ಗೃಹ ಸಚಿವ ಎಂಬಿ ಪಾಟೀಲ್ ಅಲ್ಲಿ ಬರ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಕಿರಿಯ ಶ್ರೀಗಳು ವೈದ್ಯರ ಜೊತೆ ಕೂಡ ಸಮಾಲೋಚನೆಯನ್ನ ನಡೆಸ್ತಾರೆ. ಈಗ ಎಂಬಿ ಪಾಟೀಲ್ ಅವರು ಮಠದ ಆವರಣವನ್ನ ಪ್ರವೇಶ ಮಾಡ್ತಿರುವಂತಹ ದೃಶ್ಯಗಳು. ಈಗಾಗಲೇ ಸೋಮಣ್ಣ ಅವರು ಕೂಡ ಅದೇ ವಾಹನದಲ್ಲಿ ಬರ್ತಾ ಇದ್ದಿದ್ದು ಬಹಳ ವಿಶೇಷ. ಆ ರೀತಿಯಾಗಿ ಈಗ ಮೊದಲು ಹೇಗಿತ್ತು ಅದೇ ರೀತಿಯಾಗಿ ಚಿಕಿತ್ಸೆ ಮುಂದುವರೆದಿದೆ ಅಂತ ಎಂಬಿ ಪಾಟೀಲ್ ಅವರು ತಿಳಿಸಿರೋದು. ಜೊತೆಗೆ ಬಿಎಸ್ವೈ ಅವರ ಜೊತೆ ಕೆಲ ಹೊತ್ತಿನ ಹಿಂದೆ ಏನು ಭೇಟಿ ಕೊಟ್ಟಿದ್ರು ಅವರ ಜೊತೆ ಸಮಾಲೋಚನೆ ನಡೆಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಆ ಮೂಲಕ ಈಗ ಗೃಹ ಸಚಿವರು ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಶ್ರೀಗಳ ಆರೋಗ್ಯ ಗಂಭೀರವಾಗಿದೆ, ಆದರೆ ಸದ್ಯಕ್ಕೆ ಏನ್ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಾಗ್ತಾ ಇದೆಯೋ ಅದನ್ನೇ ಮುಂದುವರಿಸಲಾಗುತ್ತೆ ಅಂತ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಿದ್ಧಗಂಗಾ ಮಹಾಸ್ವಾಮೀಜಿಯವರು ಸ್ಟೇಬಲ್ ಆಗಿದ್ದಾರೆ, ಆದರೆ ಕ್ರಿಟಿಕಲ್ ಕೂಡ ಇದೆ. ಮೊದಲು ಹೆಂಗಿತ್ತು ಕ್ರಿಟಿಕಲ್ ಅಂದ್ರೆ ನಾನು ಮೊದಲು ಹೆಂಗಿತ್ತು ಅದೇ ಪರಿಸ್ಥಿತಿ ಮುಂದುವರೆದಿದೆ. ಡೋಂಟ್ ಮಿಸ್ಕೋಟ್, ಮೊದಲು ಹೆಂಗೆ ಪರಿಸ್ಥಿತಿ ಇತ್ತು ಆ ಕ್ರಿಟಿಕಲ್ ಪರಿಸ್ಥಿತಿ ಮುಂದುವರೆದಿದೆ. ಆದರೂ ಕೂಡ ಕೆಲವೊಂದು ಪ್ಯಾರಾಮೀಟರ್ಸ್ ಸ್ಟೇಬಲ್ ಇದೆ. ಹೀಗಾಗಿ ಡಾಕ್ಟರ್ಸು ತಮ್ಮೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಹಾಗೇನೆ ಅವರು ಇನ್ನೂ ಎಕ್ಸ್ಪರ್ಟ್ ಡಾಕ್ಟರ್ಸ್ ಏನಿದ್ದಾರೆ ಅವ್ರ ಜೊತೆನೂ ಕೂಡ ಕನ್ಸಲ್ಟೇಷನ್ ಮುಂದುವರೆದಿದೆ. ನಾವು ಸಿದ್ಧಗಂಗಾ ಮಹಾಸ್ವಾಮೀಜಿಯವರು ಅಲ್ಲಿರುವಂಥ ಒಂದು ಅಭೂತಪೂರ್ವವಾದಂಥ ಆಧ್ಯಾತ್ಮಿಕ ಶಕ್ತಿ, ಅವರೊಂದು ಇರುವಂಥ ಒಂದು ಆ ಪೂಜೆಯ ಫಲ ಏನಿದೆ, ಅದರಿಂದ ಏನು ಬೇಕಾದರೂ ಕೂಡ ಇವತ್ತೊಂದು ದಿವಸ ರಿವೈವಲ್ ಆಗ್ಬೋದು. ಯಾಕಂದ್ರೆ ಹಿಂದೆ ಒಂದು ಸಂದರ್ಭದಾಗ ನಮ್ಮ ಜಯಚಂದ್ರ ಅವರು ಹೇಳ್ತಾ ಇದ್ರು, ಹೋದ ವರ್ಷ ಇಂಥದೇ ಒಂದು ಸಂಕಷ್ಟ ಇದ್ದಾಗ, ಆತಂಕ ಇದ್ದಾಗ ಅವರು ಪಾರಾಗಿದ್ದನ್ನ ನಾವು ನೋಡಿದ್ದೀವಿ ಅಂಥೇಳಿ ನಮ್ಮ ಹಿಂದಿನ ಕಾನೂನು ಸಚಿವರು ಮತ್ತು ತುಮಕೂರಿನವರಾದಂಥ ಹಿರಿಯರಾದಂಥ ಜಯಚಂದ್ರ ಅವರು ಹೇಳ್ತಾ ಇದ್ರು. ಹೀಗಾಗಿ ಸದ್ಯಕ್ಕೆ ನಾವು ಯಾರೂ ಕೂಡ ಆತಂಕ ಪಡ್ಕೊಳ್ಳುವಂಥದ್ದಿಲ್ಲ. ಡಾಕ್ಟರ್ಗಳು ತಮ್ಮೆಲ್ಲ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಇನ್ನು ಈಗ ನಮ್ಮ ಜೊತೆ ಚರ್ಚೆ ಮಾಡಿದ್ರು ಡಾಕ್ಟರ್ಸ್, ಇನ್ನೂ ಕೆಲವೊಂದು ಎಕ್ಸ್ಪರ್ಟ್ ಡಾಕ್ಟರ್ಸ್ ಕೂಡ ಜೊತೆ ನಾವು ಸಂಪರ್ಕ ಮಾಡ್ತೀವಿ. ನಮ್ಮ ಶಕ್ತಿ ಮೀರಿ ನಮ್ಮೆಲ್ಲ ಪ್ರಯತ್ನ ಮಾಡ್ತೀವಿ. ಆ ಜೊತೆಗೆ ಅದನ್ನು ಹೇಳಿದರು, ಅವರಲ್ಲಿರುವಂಥ ಒಂದು ಅಭೂತಪೂರ್ವವಾದ ಶಕ್ತಿ ಬೇರೆ ಯಾರಿಗೆ ಈ ಒಂದು ಪರಿಸ್ಥಿತಿ ಇರಿದ್ದಾಗ ಆ ಒಂದು ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಿದಾಗ ಏನೋ ಆಗ್ತೈತೆ, ಅವರ ಬಗ್ಗೆ ಕಾಮ್ ಆಗಿದ್ದಾರೆ ಅಂತ ಹೇಳಿದ್ರು. ಆ ಫ್ಲಕ್ಚುಯೇಷನ್ ಆದಾಗೂ ಕೂಡ ಅವರ ಒಂದು ಅಭೂತಪೂರ್ವ ಅವರಲ್ಲಿ ಶಕ್ತಿ ಏನಿದೆ, ಬೇರೆಯವರು ಆದರೆ ಒಂದು ದಿವಸ ಅದಕ್ಕೆ ಪ್ಯಾನಿಕ್ ಆಗುವಂಥ ಪರಿಸ್ಥಿತಿ ಇರ್ತದೆ. ಆದರೆ ಅವರು ಬಹಳ ನಾರ್ಮಲ್ ಆಗಿದ್ದಾರೆ. ಒಂದು ದಿವಸ ಅಂಥವು ಯಾವುದೇ ಬಂದಾಗ ಫ್ಲಕ್ಚುಯೇಷನ್ಗೂ ಕೂಡ ಅವರು ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಇವತ್ತು ಡಾಕ್ಟರ್ಸ್ ಹೇಳಿದ್ದಾರೆ. ಸದ್ಯಕ್ಕೆ ಇಷ್ಟೇ ತಮ್ಮ ಮುಂದೆ ಕೇಳಬಯಸ್ತೇನೆ, ನಾವು ನೀವು ಎಲ್ಲರೂ ಇಡೀ ನಾಡು ಅವರ ಪರವಾಗಿ ಇವತ್ತೊಂದು ದಿವಸ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಯಾರು ಆತಂಕಕ್ಕೊಳಗಾಗುವಂಥ ಅವಶ್ಯಕತೆ ಇಲ್ಲ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ. ಭೇಟಿ ಯಡಿಯೂರಪ್ಪ ಸಾಹೇಬರು ಕೂಡ ಭೇಟಿ ಆದರು. ಅವರು ಕೂಡ ಚರ್ಚೆ ಮಾಡಿದರು ಏನು ಏನಂತೆಲ್ಲ ಸಣ್ಣ ಸ್ವಾಮೀಜಿಯವ್ರ ಜೊತೆ. ಅದಕ್ಕೆ ಅವರು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸಿದ್ಧಗಂಗಾ ಸ್ವಾಮೀಜಿಯವರು ಅಂದಮೇಲೆ ಇಡೀ ನಾಡಿಗೆ ಅವರು ನಮ್ಮೆಲ್ಲರ ಪಾಲಿನ ನಡೆದಾಡುವ ದೇವರು. ಸತ್ತೂರು ಸ್ವಾಮೀಜಿಯವರು ಮೊದಲಿಂದ ಕೂಡ ದೇವನಿಂದ ಕೂಡ ಅವರು ಇದ್ದಾರೆ, ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ವಿಚಾರ ಮಾಡ್ತಾರೆ, ಮಾಡ್ತಾರೆ ಅವರು. ಶ್ರೀಗಳಿಗೆ ಭಾರತ ರತ್ನ ನೀಡಲು ಮನವಿ ಈಗಾಗಲೇ ಮೋದಿಗೆ ಮನವಿಯನ್ನ ಮಾಡಿದ್ದೇವೆ. ರಾಜ್ಯದ ಸಂಸದರ ನಿಯೋಗದಿಂದ ಈ ಮನವಿ ಹೋಗಿರೋದು, ಮತ್ತೊಮ್ಮೆ ಪ್ರಧಾನಿಗೆ ಮನವಿಯನ್ನ ಸಲ್ಲಿಸಲಾಗುತ್ತೆ ಅಂತ ಈಗ ಸಿದ್ಧಗಂಗಾ ಮಠದಲ್ಲಿ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿರೋದು. ಶ್ರೀಗಳಿಗೆ ಭಾರತ ರತ್ನ ನೀಡುವ ಬಗ್ಗೆ ಈಗಾಗಲೇ ಪ್ರಧಾನಮಂತ್ರಿ ಮೋದಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ರಾಜ್ಯದ ಸಂಸದರ ನಿಯೋಗದಿಂದ ಈ ಮನವಿಯನ್ನ ಸಲ್ಲಿಸಲಾಗಿದೆ. ಮತ್ತೊಮ್ಮೆ ಶ್ರೀಗಳಿಗೆ ಭಾರತ ರತ್ನ ನೀಡುವ ಬಗ್ಗೆ
ಮನವಿಯನ್ನ ನಾವು ಸಲ್ಲಿಸ್ತೇವೆ ಅಂತ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಂತಹ BS ಯಡಿಯೂರಪ್ಪನವರು ಈ ಮಾತನ್ನು ಹೇಳಿರೋದು. ಮತ್ತೊಮ್ಮೆ ನಾವು ಈ ಬಗ್ಗೆ ಮನವಿಯನ್ನ ಸಲ್ಲಿಸ್ತೀವಿ. ಒಂದು ರೀತಿಯಾಗಿ ರಾಜ್ಯದ ಎಲ್ಲಾ ಜನತೆಗೆ ಹೆಮ್ಮೆಯ, ಅದೇ ರೀತಿಯಾಗಿ ಬಹಳಷ್ಟು ಒಂದು ಅಭಿಮಾನ ಇರುವಂತಹ ಸ್ವಾಮೀಜಿಯವರು ಈ ರೀತಿಯಾಗಿ ಹೇಳಿದರು. ನಡೆದಾಡ ದೇವರು ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ನಾವೀಗಾಗಲೇ ಪ್ರಧಾನಿಯವರಿಗೆ ಒತ್ತಾಯ ಮಾಡಿದ್ದೇವೆ. ನಮ್ಮೆಲ್ಲ ಕರ್ನಾಟಕದ ಸಂಸತ್ ಸದಸ್ಯರು ಒಟ್ಟಾಗಿ ಪ್ರಧಾನಿಯವರನ್ನ ವಿನಂತಿ ಮಾಡಿದ್ದೇವೆ. ಮತ್ತೊಮ್ಮೆ ವಿನಂತಿ ಮಾಡ್ತೇವೆ. ಇವತ್ತು ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಅಪೇಕ್ಷೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು. ಸೊ ಈ ದಿಕ್ಕಿನಲ್ಲಿ ಈ ಪ್ರಯತ್ನ ನಡೆದಿದೆ. ಏನಾದರೂ ಮಾಡಿ ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿಸೋದಕ್ಕೆ ನಮ್ಮೆಲ್ಲ ಪ್ರಯತ್ನಗಳು ಮಾಡಿ, ಅಗತ್ಯ ಇದ್ದರೆ ಡೆಲ್ಲಿಗೆ ಮತ್ತೊಮ್ಮೆ ಹೋಗಿ ಬರ್ತೇನೆ. ಹೋಗಿ ಪ್ರಧಾನಿಯವರನ್ನ ಭೇಟಿ ಮಾಡಿ ನಮ್ಮೆಲ್ಲ ಸಂಸದಸ್ಯರು ಒಕ್ಕೊರಲಿನಿಂದ ಈಗಾಗಲೇ ವಿನಂತಿ ಮಾಡಿದ್ದೇವೆ. ಮತ್ತೊಮ್ಮೆ ವಿನಂತಿ ಮಾಡಿ ಕರ್ನಾಟಕದ ಕೋಟ್ಯಾಂತರ ಜನರ ಅಪೇಕ್ಷೆ ಇದೆ, ಇದನ್ನು ಪೂರೈಸಬೇಕು ಅಂತ ವಿನಂತಿಯನ್ನು ಮಾಡಿ. ನಮ್ಮ ನಡೆದಾಡೋ ದೇವರು ಸಿದ್ಧಗಂಗಾ ಶ್ರೀಗಳವ್ರನ್ನ ದರ್ಶನ ಮಾಡಿ ಬಂದಿದ್ದೇನೆ. ಏನು ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತೋ ಅದೇ ಟ್ರೀಟ್ಮೆಂಟ್ಗಳನ್ನು ಇಲ್ಲೇನೆ ಎಲ್ಲ ಡಾಕ್ಟರ್ಗಳು ಸೇರಿ ಕೊಡ್ತಾ ಇದ್ದಾರೆ. ಆದರೆ ಆರೋಗ್ಯದಲ್ಲಿ ಯಾವ ಸ್ಥಿತಿ ಇತ್ತೋ ಅದೇ ಸ್ಥಿತಿ ಇರೋದ್ರಿಂದ ಬಹಳಷ್ಟು ಮೆಡಿಸಿನ್ಸ್ ಕೊಟ್ಟು, ಇಂಜೆಕ್ಷನ್ಸ್ ಕೊಟ್ಟು ಅವ್ರ ದೇಹಕ್ಕೆ ತೊಂದರೆ ಮಾಡೋಕ್ಕೆ ಸರಿಯಲ್ಲ ಅನ್ನುವಂಥದ್ದು ಡಾಕ್ಟರ್ಗಳ ಅಭಿಪ್ರಾಯ. ಒಂದು ರೀತಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಇಚ್ಛಾಮರಣಿ. ಅವ್ರು ಯಾವ ಸಮಯದಲ್ಲಿ ಏನು ತೀರ್ಮಾನ ತಗೊಳ್ತಾರೋ ಅವರು ಭಗವಂತ ಅವ್ರಿಗೆ ಏನು ಹೇಳ್ತಾನೋ ಅದರಂತೆ ಅವರು ತೀರ್ಮಾನ ತಗೊಳ್ತಾರೆ. ಆದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅವರ ಆರೋಗ್ಯ ಸುಧಾರಿಸಲಿ ಅಂತೇಳಿ. ನಾನು ಚಿಕ್ಕ ಶ್ರೀಗಳವರು ಬಹಳಷ್ಟು ನೊಂದ್ಕೊಂಡಿದ್ದಾರೆ. ಅವ್ರಿಗೆ ಸಮಾಧಾನ ಮಾಡಿ ನಾನು ಸಾಯಂಕಾಲದವರೆಗೂ ಇಲ್ಲೇ ಇರ್ತೇನೆ, ಮತ್ತು ನಾಳೆ ಮತ್ತೆ ಬರ್ತೇನೆ. ಸುತ್ತೂರು ಶ್ರೀಗಳು ಸಾಯಂಕಾಲ ಬರ್ಬೋದು. ಬಂದಮೇಲೆ ಎಲ್ಲರೂ ಒಟ್ಟಾಗಿ ಸೇರಿ ಅವ್ರ ಟ್ರೀಟ್ಮೆಂಟ್ ಹೇಗೆ ನಡೀಬೇಕು ಏನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೇವೆ. ಜನ ಇಲ್ಲಿ ಬಂದು ನೂಕುನುಗ್ಗಲು ಮಾಡದೇನೆ ಸಹಕರಿಸಬೇಕು ಅಂತ ಕೈ ಜೋಡಿಸಿ ಎಲ್ಲರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ನಡೆದಾಡುವ ದೇವರು ಶ್ರೀ ಸಿದ್ಧಗಂಗಾ ಶ್ರೀಗಳ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ಸದ್ಯ ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ, ಸೋಂಕಿನ ಅಂಶ ಕಡಿಮೆ ಆಗ್ತಾ ಇದೆ ಅನ್ನೋದು. ರಕ್ತ ಪರೀಕ್ಷೆಯ ರಿಪೋರ್ಟ್ ಕೂಡ ಬಂದಿದೆ. ಪ್ರೋಟೀನ್ ಅಂಶ ಉತ್ಪತ್ತಿ ಆದರೆ ಶ್ರೀಗಳು ಚೇತರಿಕೆಯನ್ನ ಕಾಣ್ತಾರೆ. ಸದ್ಯಕ್ಕೆ ಪ್ರೋಟೀನ್ ಅಂಶ ಉತ್ಪತ್ತಿ ಆಗ್ತಾ ಇಲ್ಲ, ಯಥಾ ಪ್ರಕಾರ ಚಿಕಿತ್ಸೆಯನ್ನ ಮುಂದುವರಿಸಲಾಗುತ್ತೆ ಅಂತ ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ತಿಳಿಸಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಪೀಠಾಧಿಪತಿಯಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳಿಗೆ ಇಂದು ಸಹ ಚಿಕಿತ್ಸೆ ಮುಂದುವರೆದಿರ್ತಕ್ಕಂಥದ್ದು. ಹಳೆ ಮಠದಲ್ಲಿ ಚಿಕಿತ್ಸೆಯನ್ನ ಆಪ್ತ ವೈದ್ಯರಾಗಿರ್ತಕ್ಕಂಥ ಪರಮೇಶ್ ಅವರು ನೀಡ್ತಾ ಇರ್ತಕ್ಕಂಥದ್ದು. ಅವರು ನಮ್ಮ ಜೊತೆ ಇದ್ದಾರೆ. ಪರಮೇಶ್ವರ್ ಅವರು, ಸರ್, ಈಗ ಇವತ್ತಿನ ಬುಲೆಟಿನ್ ಏನು, ಹೆಲ್ತ್ ಬುಲೆಟಿನ್ ಹೇಗಿದೆ ಸರ್? ಇವತ್ತಿನ ರಕ್ತ ಬ್ಲಡ್ ಟೆಸ್ಟ್ಗಳಲ್ಲಿ ಮತ್ತು ನಾರ್ಮಲ್ ಏನು ಕ್ಲಿನಿಕಲ್ ಪ್ಯಾರಾಮೀಟರ್ಸ್ ಎಲ್ಲನೂ ನಾರ್ಮಲ್ ಆಗಿದೆ. ರಕ್ತ ಪರೀಕ್ಷೆನಲ್ಲೂ ಎಲ್ಲನೂ ನಾರ್ಮಲ್ ಆಗಿದೆ. ಯಾವುದೇ ರೀತಿಯಾದ ತೊಂದರೆಗಳೇನು ಕಾಣಿಸ್ತಾ ಇಲ್ಲ. ಆದರೆ ಆಲ್ಬುಮಿನ್ ಅಂಶ ಅನ್ನೋದು ಕಮ್ಮಿ ಇದೆ, ಸೋಂಕಿನ ಅಂಶ ಕಮ್ಮಿ ಆಗಿದೆ. ಈಗ ಕೃತಕ ಉಸಿರಾಟ ವ್ಯವಸ್ಥೆ ಮಾಡ್ತಾ ಇದೀವಿ. ಕೆಲವು ಗಂಟೆ ಉಸಿರಾಟ ಮಾಡ್ತಾರೆ, ನಂತರ ಕೃತಕ ಉಸಿರಾಟ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇದ್ರು. ಅದು ಹೇಗೆ ನಡೀತಾ ಇದೆ? ಅಲ್ಲ, ಅದಂಗೇನೆ ಸೇಮ್ ಕಂಟಿನ್ಯೂ ಮಾಡ್ತಾ ಇದೀವಿ. ಅವ್ರಿಗೇನು ಉಸಿರಾಟದ ಅವರು ಉಸಿರಾಡೋದಕ್ಕೆ ನಾವು 1 hour 2 hours ಆ ಥರ ಎಲ್ಲ ಬಿಡ್ತೀವಿ. ನಾವು ಯಾವಾಗ ಸುಸ್ತಾಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ, ಅವಾಗ ನಮಗೆ ಕ್ಲಿನಿಕಲ್ಲಿ ಗೊತ್ತಾಗುತ್ತೆ, ಅವಾಗ ನಾವು ಅಸಿಸ್ಟೆಂಟ್. ಈಗ DCM ಗಣ್ಯರು ಎಲ್ಲ ಬರ್ತಾ ಇದ್ದಾರೆ, ಸಾಕಷ್ಟು ಆತಂಕಗೊಂಡಿದ್ದಾರೆ ಭಕ್ತರೆಲ್ಲನ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಆತಂಕ ಪಡೋ ಅವಶ್ಯಕತೆ ಏನಿಲ್ಲ. ಏನಂತಂದ್ರೆ ಆ ಥರದ್ದು ಏನಾದರೂ ದರ್ಶನಕ್ಕೆ ವ್ಯವಸ್ಥೆ ಮಾಡಿದಾಗ ಅಷ್ಟೇ ಜನಗಳು ಇಲ್ಲಿ ಬಂದು ಇದು ಮಾಡ್ಕೋಬೇಕು. ಅನಾನುಕೂಲತೆ ಮಾಡ್ಕೋಬಾರ್ದು. ಅವ್ರಿಗೂ ಅನಾನುಕೂಲ. ಇದು ಅಲ್ಲಿಂದ ಬಂದು ಇಲ್ಲೆಲ್ಲ ದರ್ಶನಕ್ಕೆ ಅಂತ ಬಂದು ದೂರದಿಂದ ಬಂದು ಇಲ್ಲಿ ಕಾಯೋದು, ಮತ್ತೆ ಮಠದ ಒಂದು ವ್ಯವಸ್ಥೆಗೂ ಅನಾನುಕೂಲ ಆಗುತ್ತೆ. ಆದ್ದರಿಂದ ಭಕ್ತರಲ್ಲಿ ಒಂದು ಮನವಿ ಮಾಡ್ಕೊಳೋದೇನಂತಂದ್ರೆ, ದಯವಿಟ್ಟು ಆ ಥರದ ಒಂದು ದರ್ಶನದ ವ್ಯವಸ್ಥೆ ಮಾಡಿದಾಗ ಶ್ರೀಗಳನ್ನೇ, ನಮ್ಮ ಮಠದ ಆಡಳಿತ ಮಂಡಳಿನೇ ಎಲ್ಲರಿಗೂ ಮಾಧ್ಯಮದ ಮೂಲಕ ತಿಳಿಸುತ್ತೆ. ಆಗ ಅಷ್ಟೇನೆ ಬಂದು ದರ್ಶನ ಪಡಿಬೇಕಾಗಿ. ಇವತ್ತು DCM ಪರಮೇಶ್ವರ್ ಬಂದಿದ್ರು, ಏನ್ ಮಾತುಕತೆ ನಡೆಸಿದ್ರು? ಅಲ್ಲ, ಅವರು ಬಂದು ದರ್ಶನ ಪಡೆದಿದ್ದಾರೆ. ಮತ್ತೆ ಸರ್ಕಾರದಿಂದ ಯಾವುದೇ ರೀತಿಯಾದ ಅನುಕೂಲತೆಗಳು ಅಥವಾ ಸಹಾಯ ಬೇಕು ಅಂತಂದ್ರೂ ನಮ್ಗೆ ಕೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದು ಎಲ್ಲಾ ರೀತಿಯ ಸಹಕಾರ ಮಾಡ್ತಾರೆ. ಅಂದ್ರೆ ಎಲ್ಲಾ ರೀತಿ ರೊಟೀನ್ ಚೆಕಪ್ ನಡೀತಾ ಇದೆ. ಅವ್ರ ಆರ್ಗನ್ಸ್ ಎಲ್ಲ ನಾರ್ಮಲ್ ಇದೆಯಾ? ಎಲ್ಲಾನು ನಾರ್ಮಲ್ ಆಗಿದೆ, ಎಲ್ಲ ನಾರ್ಮಲ್ ಆಗಿದೆ. ಶ್ವಾಸಕೋಶದ ಉಸಿರಾಟದ ತೊಂದರೆ ಒಂದು ಬಿಟ್ರೆ ಬೇರೆ ಎಲ್ಲಾನು ಕಿಡ್ನಿ, ಲಿವರು, ಹಾರ್ಟ್ ಎಲ್ಲನೂ ನಾರ್ಮಲ್ ಆಗಿದೆ.
ಇದಿಷ್ಟು ಏನು ಆಪ್ತ ವೈದ್ಯರಾಗಿರ್ತಕ್ಕಂಥ ಪರಮೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಚಿರಂಜೀವಿ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ, ತುಮಕೂರು. ಇದೀಗ ಮಠದ ಆವರಣದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ಸದ್ಯಕ್ಕೆ ಶ್ರೀಗಳ ಆರೋಗ್ಯದ ಬಗ್ಗೆ ಏನ್ ಮಾಹಿತಿ ಇದೆ? ಜೊತೆಗೆ ಸಾಕಷ್ಟು ಗಣ್ಯರು ಕೂಡ ಬಂದು ಭೇಟಿ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ನೀವು ಅಲ್ಲಿ ನೋಡ್ತಾ ಇದ್ರೆ ಏನೇನಾಗ್ತಿದೆ ಅನ್ನೋದು? ಅವಿನಾಶ್, ಈ ಕ್ಷಣದ ಮಾಹಿತಿಯನ್ನ ನಾವು ನೋಡೋದಾದ್ರೆ ಶ್ರೀಗಳ ಆರೋಗ್ಯ ಅತ್ಯಂತ ಸ್ಥಿರವಾಗಿದೆ. ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಶ್ರೀಗಳ ಆರೋಗ್ಯದಲ್ಲಿ ಕಾಣ್ತಾ ಇಲ್ಲ ಮತ್ತು ಅವರಿಗೆ ಚಿಕಿತ್ಸೆ ಕೊಡ್ತಾ ಇರುವಂತದಕ್ಕೂ ಸಹ ಅವರಿಗೆ ಅವರ ದೇಹ ಸ್ಪಂದಿಸ್ತಾ ಇಲ್ಲ ಅನ್ನೋ ಬಗ್ಗೆಯೂ ಸಹ ಮಾಹಿತಿಗಳು ಒಳಗಡೆಯಿಂದ ಲಭ್ಯವಾಗ್ತಾ ಇದೆ. ಬಂದಂತ 3 ಗಣ್ಯರಲ್ಲಿ ಅದರಲ್ಲೂ ಪ್ರಮುಖವಾಗಿ ಜಿ ಪರಮೇಶ್ವರ್ ಅವರು ಹಾಗೂ ಗೃಹ ಮಂತ್ರಿಗಳಾದಂಥ MB ಪಾಟೀಲ್ ಮತ್ತು ಇನ್ನೆಲ್ಲ ಗಣ್ಯರು ಸಹ ನೇರವಾಗಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯ ಅತ್ಯಂತ ಸ್ಥಿರವಾಗಿದೆ, ಅವರಿಗೆ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಸ್ಪಂದಿಸ್ತಾ ಇಲ್ಲ. ಪ್ರಮುಖವಾಗಿ ಚಿಕಿತ್ಸೆ ಅಥವಾ ಗ್ಲೂಕೋಸ್ ಅಥವಾ ದ್ರವಾರೂಪದ ಆಹಾರಗಳನ್ನ ಕೊಟ್ಟರೆ ಅದು ಪ್ರೋಟೀನ್ ಆಗಿ ಬದಲಾಗಬೇಕು. ಪ್ರೋಟೀನ್ ಆಗಿ ಬದಲಾದಾಗ ಮಾತ್ರ ಅವರು ಕೈ ಸನ್ನೆ ಅಥವಾ ಕಣ್ಸನ್ನೆಯನ್ನು ಮಾಡೋದಕ್ಕೆ ಮತ್ತು ಅವರ ದೇಹ ಚಿಕಿತ್ಸೆಗೆ ಸ್ಪಂದಿಸೋಕೆ ಸಾಧ್ಯ. ಆ ಒಂದು ಪ್ರಕ್ರಿಯೆ ಆಗ್ತಾ ಇಲ್ಲ. ಇದಕ್ಕೆ ನಾವು ಸಾಕಷ್ಟು ರೀತಿಯಾದಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದೇವೆ ಅನ್ನೋ ಮಾತುಗಳನ್ನ ಏನು ಅವರ ನುರಿತ ವೈದ್ಯರಾದಂತಹ ಪರಮೇಶ್ ಅವರು ಸಹ ಹೇಳಿದ್ರು. ಆದ್ರೆ ಈ ಕ್ಷಣದವರೆಗೂ ಸಹ ಮಾಹಿತಿ ಲಭ್ಯವಾಗೋದ್ರಿಂದ ಆ ಒಂದು ಬೆಳಿಗ್ಗೆ ಯಾವ ಹಂತದಲ್ಲಿತ್ತು ಅಥವಾ ನಿನ್ನೆ ಯಾವ ಹಂತದಲ್ಲಿತ್ತು ಅವರ ದೇಹ, ಈಗಲೂ ಸಹ ಅದೇ ರೀತಿಯಾದಂತಹ ಒಂದು ವಾತಾವರಣ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಅದನ್ನ ಹೊರತುಪಡಿಸಿ ಇಡೀ ಮಠದ ಆವರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಸಾಕಷ್ಟು ಒಂದಷ್ಟು ಆತಂಕದ ವಾತಾವರಣ ಸಹ ನಿರ್ಮಾಣ ಆಗಿದೆ. ನಾವೀಗ ದೃಶ್ಯಗಳಲ್ಲಿ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಅವಿನಾಶ್, ಮಠವನ್ನ ನೋಡ್ಬೋದು. ಈಗ ಏನು ಹಳೆ ಮಠ ಏನಿದೆ, ಹಳೆ ಮಠದಲ್ಲಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಶ್ರೀಗಳಿಗೆ ಅಲ್ಲೇ ಒಂದು ICU ಕೊಠಡಿಯನ್ನ ನಿರ್ಮಾಣ ಮಾಡಿರೋದ್ರಿಂದ ಅಲ್ಲಿ ಸಂಪೂರ್ಣವಾಗಿ ಒಂದು ಚಿಕಿತ್ಸೆಗೆ ಬೇಕಾದಂತ ಎಲ್ಲ ಪರಿಕರಗಳನ್ನ ಇಟ್ಟು ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಆ ಒಂದು ಮಟ್ಟಕ್ಕೆ VVIPಗಳು ಮಾತ್ರ ಎಂಟ್ರಿಯನ್ನ ಕೊಡಲಾಗ್ತಾ ಇದೆ. ಪ್ರಮುಖವಾಗಿ ರಾಜಕಾರಣಿಗಳು ಅಥವಾ ಯಾರಾದ್ರೂ ಗಣ್ಯರು ಅಥವಾ ಹಿರಿಯ ಅಧಿಕಾರಿಗಳು ಬಂದ್ರೆ ಅವರೆಲ್ಲರನ್ನೂ ಸಹ ಒಳಗಡೆ ಬಿಟ್ಟು ಶ್ರೀಗಳಿಗೆ ದರ್ಶನವನ್ನ ಮಾಡಿ ಮತ್ತು ಅವರ ಆರೋಗ್ಯದ ಬಗ್ಗೆಯೂ ಸಹ ಮಾಹಿತಿ ನೀಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಆ ಮಠದ ಆವರಣದಿಂದ ಒಂದು 100 ಮೀಟರ್ ದೂರದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಬ್ಯಾರಿಕೇಡ್ ಅನ್ನು ಸಹ ಹಾಕಲಾಗಿದೆ. ಆ ಬ್ಯಾರಿಕೇಡ್ ಅನ್ನು ಹಾಕಿ ಸಾರ್ವಜನಿಕರಾಗ್ಲಿ ಅಥವಾ ಭಕ್ತರಾಗ್ಲಿ ಯಾರೂ ಸಹ ಒಳಗಡೆ ಹೋಗಬಾರ್ದು, ಆ ರೀತಿಯಾದಂತಹ ಒಂದು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾರನ್ನೂ ಸಹ ಅಲ್ಲಿ ಒಳಗಡೆ ಬಿಡುವುದಿಲ್ಲ, ಕೇವಲ ಸಿಬ್ಬಂದಿಗಳಿಗೆ ಮಾತ್ರ ಅಲ್ಲಿ ಒಳಗಡೆ ಹೋಗೋದಕ್ಕೆ ಅವಕಾಶ ಇದೆ. ಅದನ್ನು ಹೊರತುಪಡಿಸಿದರೆ ಇನ್ನು ಸಾವಿರಾರು ಜನ ಬಂದು ಅಲ್ಲಿ ಶ್ರೀಗಳ ದರ್ಶನಕ್ಕೆ ಕಾಯ್ತಾ ಇದ್ದಾರೆ. ಅವರೆಲ್ಲರೂ ಸಹ ಶ್ರೀಗಳು ಗುಣಮುಖರಾಗ್ಲಿ, ಶ್ರೀಗಳು ಆರೋಗ್ಯವಾಗಿ ಬರಲಿ ಅನ್ನೋ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಪ್ರಾರ್ಥನೆಯನ್ನು ಸಹ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಶ್ರೀಗಳು ಆರೋಗ್ಯವಾಗಿ ಗುಣಮುಖರಾಗಿ ಬರಬೇಕು ಅನ್ನೋದೇ ಎಲ್ಲರ ಒಂದು ಪ್ರಾರ್ಥನೆ ಆಗಿದೆ. ಅವಿನಾಶ್, ಧನ್ಯವಾದ.